ದೃಷ್ಟಿ ಬೊಟ್ಟು. ಏನು ಅರ್ಜೆಂಟಾಗಿ ಬರೋಕೆ ಕೇಳಿದ್ರಿ? ಏನು ವಿಷಯ? ದತ್ತಾಬಾಯಿನ ಅರೆಸ್ಟ್ ಮಾಡಿದ್ದಾರೆ ಬಾಸ್. ಯಾವ ಕೇಸಲ್ಲಿ ಬಾಸ್? ಪರಮಶಿವ ಮರ್ಡರ್ ಕೇಸಲ್ಲಿ. ಹತ್ತೇರಿಕೆ ಇದಕ್ಕೂ ಬಾಯಿಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಇದು ದುಶ್ಮನ್ ಮಾಡ್ತಿರೋ ಸ್ಕೆಚ್ಚು. ಮಜರಿಂಗಿ ಬಸ್ಸು ಯಾರೋ ಒಂದು ತಟ್ಟೆ ಕಣ್ಣು ಹಾಕಿದ್ದಾರೆ. ಯಾರೋ ಹೈ ಲೆವೆಲ್ ಇನ್ಫ್ಲುಯೆನ್ಸ್ ಇದ್ದವ್ರೆ ಅನ್ಸುತ್ತೆ. ಹೈ ಲೆವೆಲ್ ಕಾಂಟ್ಯಾಕ್ಟ್ ಇಟ್ಕೊಂಡೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಎಲ್ಲರೂ ಡಾನ್ ಆಗೋ ಹುಚ್ಚನ ತಲೆಗೆ ಏರಿಸ್ಕೊಂಡವ್ರೆ ಬಾಸು. ದತ್ತಾಬಾಯಿನೇ ಓವರ್ಟೇಕ್ ಮಾಡಕ್ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ಇಲ್ಲೇ ಚ್ಯೂಟ್ ಹಾಕಬೇಕು ಅಂತ ನಿಮ್ಮನ್ನೆಲ್ಲ ಕರೆಸಿರೋದು. ಕೆಲವು ನಮ್ಮಕ್ಕರ ನನ್ನ ಮಕ್ಕಳು ಸರಿಯಾದ ಟೈಮ್ಗೆ ಫೋನ್ ಎತ್ತಿಲ್ಲ, ಕೈ ಕೊಡ್ತಿದ್ದಾರೆ. ದತ್ತಾಬಾಯಿ ವಿಷಯ ಲೀಕ್ ಆದರೆ ಬಾಲ ಮುದುರ್ಕೊಂಡಿರೋರೆಲ್ಲ ಬಾಲ ಚಿಗುರ್ಕೊಂಡ್ಬಿಡುತ್ತೆ. ಅದೆಲ್ಲ ಆಗಬಾರ್ದು ಅಂತ ನಿಮ್ಮನ್ನು ಕರೆಸಿರೋದು. ಈ ಪುಡಿ ರೌಡಿಗಳೆಲ್ಲ ಬಾಲ ಎತ್ಬಿಡ್ತಾರೆ. ಹಾಗಾಗಬಾರ್ದು, ಅದನ್ನು ನೀವೇ ನೋಡ್ಕೋಬೇಕು. ಸರಿ ಬಾಸು. ಬಸ್ಸು ದತ್ತಾಬಾಯಿನ ಆಚೆ ಕರ್ಕೊಬರೋಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಆದರೆ ಬಾಲ ಬಿಚ್ಚೋ ನಾಯಿಗಳಿಗೆ ಬುದ್ಧಿ ಕಲಿಸೋ ಶಕ್ತಿ ಅಂತೂ ಇದೆ. ನೀವು ಚಿಂತೆ ಮಾಡಬೇಡಿ. ಯಾರು ಕಮ್ಮಕ್ಕ ಜಿಮ್ಮಕ್ಕ ಅನ್ಬಾರ್ದು. ಹಾಗೆ ನೋಡ್ಕೊಂತೀವಿ. ಹಾಗೆ ಇನ್ನೊಂದು ವಿಷಯ ಅರ್ಥ ಆಯ್ತು ತಾನೆ? ಸರಿ ಬಾಸ್. ಸರಿ ಬಸ್. ರೀ ರೀ ಆ ಹುಡುಗಿ ಇನ್ನು ಆಚೆನೆ ಕೂತಿದ್ದಾಳೆ. ಯಾರು? ಅದೇ ರೀ, ದತ್ತಾ ಪಾಟೀಲ್ ಹೆಂಡ್ತಿ. ಅವಳಲ್ಲಿ ಕೂತ್ರೆ ನಾನೇನು ಮಾಡ್ಲಿ ಸರೋಜ? ಅವಳ ಗಂಡನ್ ಬಿಡ್ಸೋ ತನಕ ಅವಳು ಹೋಗಲ್ಲ ಅನ್ಸತ್ತೆ. ರಾತ್ರಿ ಎಲ್ಲ ದತ್ತಾ ಪಾಟೀಲ್ ಹೆಂಡ್ತಿ ಮಂತ್ರಿಗಳ ಮನೆ ಮುಂದೆ ಧರಣಿ ಕೂತಿದ್ಲು ಅಂತ ವಿಷಯ ಗೊತ್ತಾದ್ರೆ ನಿಮ್ ಮರ್ಯಾದೆ ಹೋಗಲ್ವಾ? ನಿಮಗ್ ತೊಂದರೆ ಆಗಲ್ವಾ? ಕರ್ಮ, ಈ ಪಾಪಿಗಳ ಸಪೋರ್ಟ್ ಇಲ್ಲದೆ ನಾವು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಗೆದ್ದ ಮೇಲೆ ಇವರನ್ನ ಸಾಕಕ್ಕಾಗಲ್ಲ. ಇಂಥ ಪಾಪಿಗಳ ಲೋಕದಲ್ಲಿ ನಮ್ಮಂತಹ ಪುಣ್ಯವಂತರ ಕಷ್ಟ ಯಾರಿಗೆ ಹೇಳೋದು? ಬನ್ನಿ. ಹಲೋ, ಹೇಳಿ ಕಲಬುರ್ಗಿ ಸಾಹೇಬ್ರೆ. ಏನ್ ಹೇಳೋದು? ಆ ದತ್ತನ್ನ ಒಳಗೆ ಹಾಕ್ಸಿದ್ರೆ ಯಾರೋ ಹೆಂಗಸು ಬಂದು ನಮ್ಮ ಮನೆ ಮುಂದೆ ಧರಣಿ ಕೂತಿದ್ದಾಳೆ. ಧರಣಿನಾ? ಯಾರು? ಇನ್ಯಾರು? ಕುಡ್ಕೊಂಡು ಗಾಡಿ ಓಡಿಸ್ಬಾರ್ದು ಅಂತ ಗೊತ್ತಾಗಲ್ವಾ ನಿಮ್ಗೆ? ಕುಡ್ದಿರೋರು ಯಾರು? ನೋ ವೇ, ಚಾನ್ಸೇ ಇಲ್ಲ. ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಎಣ್ಣೆ ಹೊಡೆದ್ರೆ ರಿವರ್ ಹಾಳಾಗತ್ತೆ, ರಿವರ್ ಹಾಳಾದರೆ ಬಾಡಿ ಪಾರ್ಟ್ಸ್ ವರ್ಕ್ ಆಗಲ್ಲ, ಬಾಡಿ ಪಾರ್ಟ್ಸ್ ವರ್ಕ್ ಆಗಲ್ಲ ಅಂದರೆ ಬೇಗ ಟಿಕೆಟ್ ತೊಗೊಬಿಡ್ತೀವಿ. ಆ ಸತ್ಯ ನನಗೆ ಗೊತ್ತು. ನಾನು ಕುಡ್ದಿಲ್ಲ, ಕುಡಿಯೋದು. ಚೆನ್ನಾಗಿ ಗೊತ್ತಾಗ್ತಿದೆ. ಬನ್ನಿ ಒಳಗೆ. ಕಾರೊಳಗೆ ಅಲ್ಲ ರೀ, ಮನೆ ಒಳಗೆ ಬನ್ನಿ. ಸರಿ ಹೇಳು, ನಾನು ಹಿಡ್ಕೊಂಬಂದು. ನಿಮಗೆ ಅಷ್ಟು ಶಕ್ತಿ ಇಲ್ಲ. ನೋಡಿ ನೋಡಿ, ಬನ್ನಿ. ನೀನಂದ್ರೆ ನಾನು ಆಡ್ಕೋತಿದೀಯಾ? ಏಯ್, ಐ ಆಮ್ ಸ್ಟ್ರಾಂಗ್, ಸ್ಟಡಿ. ನೀನು ನೆರಿ, ನೀನು ನೆಟ್ಟಿ, ನೆರಿ. ಹಾಂ, ಈಗಲಾದ್ರೂ ಗೊತ್ತಾಗ್ತಿದ್ಯಾ? ಬನ್ನಿ. ಆ್ಯಕ್ಚುಲಿ ಭೂಮಿ ಕುಡ್ದಿದೆ, ನಾನು ಕುಡ್ದಿಲ್ಲ. ಭೂಮಿ ಯಾಕು ತಿರುಗುತ್ತೈತೆ, ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ. ಹೌದೌದು, ಬಂದು ಭೂಮಿ ಸರಿ ಇಲ್ಲ, ನೀವು ಸರಿ ಇದ್ದೀರಾ. ಬನ್ನಿ ಬನ್ನಿ. ನೋಡೋ ನೋಡಿ, ಭೂಮಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತೇಲ್ತಾ ಇದೆ. ಹಾಂ ಹೌದು ರೀ, ಬನ್ನಿ ಹೋಗೋಣ. ನನ್ನ ಬ್ಲಾಕಿ. ಯಾರು? ನನ್ನ ಕಾರು. ಅಯ್ಯೋ, ಅದು ಎಣ್ಣೆ ಹೊಡೆದಿದೆ. ಇದ್ಮೇಲೆ ದಿನೇಶನ್ನು ಒಳಗೆ ಕರ್ಕೊಂಡ್ಬಂದು ಬಿಡ್ತಾರೆ. ನೀವು ಬನ್ನಿ ಈಗ. ಕರೆಕ್ಟ್, ನಾನು ಗುಡ್ ಬಾಯ್, ನಾನು ಕುಡ್ದಿಲ್ಲ, ನಾನು ಗುಡ್ ಬಾಯ್. ಅಂದಾಗೆ ಈ ದಿನೇಶ ನಾನು ಪುಣ್ಯ, ನನ್ನ ಮರ್ತಿಲ್ವಲ್ಲ. ನಾನು ಆ ಬ್ಲ್ಯಾಕ್ ಬ್ಯೂಟಿನಾದ್ರೂ ಮರಿಬೋದಾದ್ರೆ ಈ ಬ್ಲ್ಯಾಕ್ ಬ್ಯೂಟಿ ಮರೆಯಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸು ತುಂಬ ಬರೀ ನೀನೇ ತುಂಬಿಕೊಂಡಿದ್ದೀಯ. ಭೂಮಿ ಯಾಕೋ ತಿರುಗುತ್ತೈತೆ, ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ.